ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೆಲ್ಲೋ ಲಾಕ್ಸ್. ಇವತ್ತು ನೋಡಿ ನಾವು ಮಧ್ಯಾಹ್ನ ಲಾಕ್ ಸ್ಟಾರ್ಟ್ ಮಾಡಕತ್ತೀವಿ, ಊಟ ಮಾಡಕತ್ತೀವಿ. ಈ ಟೈಮ್ ಎಷ್ಟಾಗ್ಯದ? 2:15. ಎಲ್ಲರೂ ಮುಂಜಾನೆ ಲಾಕ್ ಮಾಡಿದ್ರೆ ನಾವು ಮಧ್ಯಾಹ್ನ ಬೈ ಮನೆಗೆ ಸುಟಿ ಮನೆಗೆ ಪಟ್ಟಿ ಕೈ ಚಿಕ್ಕ ಜಾವ್ ಇದನ್ನ ಊಟ ಮಾಡ್ತೀವಿ. ವೆರೈಟಿ ಫುಡ್ ಅದ ನಮ್ಮಲ್ಲಿ. ಇವತ್ತು ಏನು ತಂದೆ ಉಳಾಗ? ಚಪಾತಿ ಇದನ್ನು ಕೈಪಲ್ಯ ಚಪಾತಿ, ವೆಜ್ ಚಪಾತಿ. ನೀ ಏನು ತಂದೆ? ನ್ಯಾಚುರಲ್ ಹಿಂಡಿ ಪಲ್ಯ, ಕಡ್ಲಿ ಪಲ್ಯ, ಹಿಂಡಿ ಪಲ್ಯ. ನೀ ಏನು ತಂದಿ? ನಿಮ್ಮ ಹಾಸ್ಟೆಲ್ದಾಗ ಏನು ಮಾಡ್ಯಾರ ಇವತ್ತು? ಬೀನ್ಸಾ ಕ್ಯಾರೆಟ್ ಹಾಕ್ಯಾರ. ಸೋಬೇನ್ ಹಾಕೊಂಡು ಬಂದಿಲ್ಲ ನಿಂಗೆ? ಸೋಬೇನ್ ಹಾಕೊಂಡು ಬಂದಿನ ಹಾಂ ನಿಂಗೆ ಹಾಕೊಂಡು ಬಂದು ಏನಿಲ್ಲ ಬೊಕ್ಕಳು ಒಂದಿಷ್ಟು ನಾಯಿ ಹಾಕೊಂಡು ಬಾ. ಬಿಸಿಗೆ ಎಲ್ಲರೂ ಊಟ ಮಾಡತ್ತಾರೆ. ಅವರೆಲ್ಲ ಹುಡುಗಿಯರು ಊಟ ಮಾಡತ್ತಾರೆ. ನಾವು ಇಕ್ಕಡ್ ಮಾಡತ್ತಾರೆ. ಅವ್ರು ಯಾರಿಗೂ ತೋರ್ಸಂಗಿಲ್ಲ. ನಮ್ದು ಅಷ್ಟೇ ಅಲ್ಲ ತಂದಿಲ್ಲ. ಇಲ್ಲ ಆ ಸೋಬೇನ ಹಾಕೊಂಡು ಬಂದಿಲ್ಲ ಅದ್ರಾಗ. ರೈಸ್ ಉಂತಿಲ್ಲ ನೀ ಸ್ಟಮಕ್ ಬರ್ತದಂತ ನಿದ್ದೆ ಅಂತಲ್ಲ ಹಟ್ಟಿ ಮಕ್ಕಳು ಬರ್ತಲ್ಲ. ಬಿಗ್ ಬಾಸ್ ನಮ್ಮ ಬಲ್ಯಾರ ಹಿಂಗೆ ಹೋಯ್ತು ಅಂದ್ರೆ ಊಟನೇ ಮಾಡಿರಲ್ವ? ಹಾಂ ತರಕಾರಿ ತಿನ್ನಲ್ಲಿ ಮತ್ತು ತರಕಾರಿ ಚಪಾತಿ ಹಾಕ್ತಂದು ಮತ್ತು ಇನ್ನೂ ತರಕಾರಿನೇ ಇಲ್ಲ. ಮೆಂತ್ಯ ಪಲ್ಯ ಬಿ ತರಕಾರಿ ಇಲ್ಲ. ಅಲ್ಲ ತರಕಾರಿ ತಿನ್ನಲ್ಲ ಮತ್ತೆ ನಾನ್ ವೆಜ್ ತಿಂತೀನಿ. ಅಲ್ಲ ತರಕಾರಿ ತಿನ್ನಲ್ಲ ನೀ? ತರಕಾರಿ ತಿನ್ನಲ್ಲ? ಓ ಪಲ್ಯನೇ ಮಾಡಂಗಿಲ್ಲ ಮಟ್ಟ? ಕಾಳು ಯಾವ ಕಾಳು? ಯಾವ್ದು? ಹಾಂ ಶೇಂಗಾ ತಿನ್ನು ಕುರು ಕುರು ಬಾತ್ರೂಮ್ಗೆ ಹೋಗು ಪರ ಪರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ಹಂಗೆ ಅದತ್ತೋ ಕಷ್ಟ ನೋಡ್ರಿ. ನಾವು ಊಟ ಮಾಡಿದ್ವಿ ಈಗ. ಊಟ ಮಾಡಾಗಿಲ್ಲ, ಅನ್ನ ಇಟ್ಟಾರ್ರಿ. ಈ ಅನ್ನ ತೊಗೊಂಡು ಬಂದ ನೀವು ಹಾಸ್ಟೆಲ್ದನ್ನು. ಅಷ್ಟು ಸೋಬಿಕಾಯಿ ಇಟ್ಟು ಹಾಸ್ಟೆಲ್ ತಿಂದಾರ. ಈಗ ಒಟ್ಟು ಇಮ ಒಟ್ಟು ಸೋಬಿಕಾಯಿ ಹಾಕೊಂಡ್ರ ಬರೀ. ಹಾಂ ಸೋಬೇನ್ ಒಟ್ಟು ತಗೊಂಡಾರ ಬರೀ. ಏನಿರ್ಬೇಕು ಅನ್ನ ಇಟ್ಟಾರೀಗ. ಇವತ್ತು ಯಾಕೋ ಇದು ಹಾಕಿಲ್ಲ, ಕೆಂಪಂದು ಮೆಂತಂದು ಬಿಟ್ರೂಟ್ ಕ್ಯಾರೆಟ್ ಹಾಕಿಲ್ಲ. ನೆಕ್ಸ್ಟ್ ಟೈಮ್ ನಾಳೆ ಬಕ್ಕಳು ಹಾಕೊಂಬ. ನಮ್ಮ ದೋಸ್ತರಿ ಶೋಭೆನ ಬಿಟ್ರೂಟ್ ಹಾಕಂದಾರ ಅಂತೇಳಿ. ನಾನು ಹೆಸರು ಹೇಳಿ ಎಲ್ಲ ಲಿಂಗ್ ಅಂತೇಳಿ. ಐ ಚಮಚೆಲ್ಲ ಆರಿಸ್ಕೊಂಡು ಬಾ ಒಂದು ಚಮಚೆಲ್ಲ. ನೀನು ಅವ್ರಿಗೆ ಹಾಕ್ತಾರೆ, ನೀನು ಹಾಕೊಂಬರ್ತಿ. ನೀನು ಹಾಕೊಂಬರ್ತಿ ಚಮಚೆಲ್ಲ ಒಂದು ಹಾಕೊಂಡು ಬಾ. ಶೋಭೆನ ಅಷ್ಟು ಬಾಕ್ಸ್ ತುಂಬ್ಕೊಂಬ. ಆಮೇಲೆ ಪಲ್ಯ ಮಾಡಮ್ಮಂತ ಇಲ್ಲೇ ಮಧ್ಯಾಹ್ನ. ಈಗ ನೋಡ್ರಿ ನಮ್ಮ ಕಾಲೇಜ್ ಬಿಟ್ಟದ. ಕಾಲೇಜ್ ಪಾಸ್ ನಮ್ಮ ದೋಸ್ತನ ಪಿ ಜಿ ಅದ. ಪಿ ಜಿಗೆ ಬಂದು ಅವ್ನು ರೂಮಿಗೆ ದಮ್ ಹೊಂಟದ. 2ನೇ ಫ್ಲೋರಿಗೆ ಏರ್ ಬಂದು. ಹಾಂ ಇನ್ನ ಮೇಲೆ ಎಷ್ಟು ಮ್ಯಾಗ ಇನ್ನ ಮ್ಯಾಗ ಹೋಗ್ಬೇಕಂತ. ಈ 2nd ಫ್ಲೋರ್ ಸೂರ್ಯ ನಮಗೆ ಗುರಿಸಾಕತ್ತಾನ. ನಮ್ಮದೇ ಎಲ್ಲ ಸಾಕಾಗ್ಯದ ಕಾಲೇಜ್ ಒಳಗೆ. ಈಗ ಒಬ್ಬ ಸೂರ್ಯ ಇವೆಲ್ಲ ಹೊಂಟ್ರೆ ತಾಳಾಗಿಲ್ಲ. ಇದನ್ನು ಬೀಳಕ್ಕಾಗ್ಯದಲ್ಲ. ಯಾರ ನಿಮ್ಮ ರೂಮ್ದಾಗ ಯಾರಿಲ್ಲ? ಬಸ್ ಇದೆ ನೋಡಿ ಪಿ ಜಿ. ಈಗ ಅವಿನಾಶನ್ ಪಿ ಜಿ. ನಿಂದು ಯಾವ್ದು ಬೇಡ? ಈಗ ಖಾಲಿ ಮಾಡ್ತಿ? ತಗೋಲಿ ಜಲ್ದಿ. ಆಯ್ತು ಕೊಡ್ಲಾತಾನ. ಆಯ್ತು ಈ ಹುಡುಗ ಬಿ ಪಿ ಜಿ. ಇಡು ಸಣ್ಣ ಹುಡುಗ ಪಿ ಜಿ ಏನು ಮಾಡ್ಯಾಣ? ಅವೇನು ಮಕ್ಕಳು ಬಂದ. ಬಾಯ್ ನಾಳೆ ಸಿಗಮ್ಮ. ಮತ್ತು ನಾಳೆ ಸಿಗಮ್ಮ. ಬರ್ರಿ ಬರ್ರಿ ನಾಳೆ. ಅಲ್ಲ ಮತ್ತೆ ಎಷ್ಟು ಸಣ್ಣವನಲ್ಲೇ? ವಾ ಬಿಗ್ ಬಾಸ್ ಅದ ಇಲ್ಲಿ ನಮ್ಮ ಕಾಲೇಜ್ ಇದ್ದಂಗೆ. ಬಾಲಿ ಬಸ್ ಬರ್ತಾ ಬರ್ರಿ ಜಲ್ದಿ. ಬಸ್ ಬರ್ತಾ ಬರ್ರಿ. ನೀವು ಹೇಳ್ತೀನಿ ಹಾಸ್ಟೆಲ್ ಹೋಗ್ತೀನಿ. ನಮ್ಮ ಮನೆಗೆ ಹೋಗ್ಬೇಕು. ಹೊರಗಿನ ದೇಶ ಅಲ್ಲ, ನಮ್ಮದು ಮನೆಗೆ ಕೆಲಸ ಇತ್ತು. ನಾ ಕೆಲಸ ಮಾಡ್ತೀನಿ ಮಕ್ಕಳು. ನಿಮ್ಮ ಹಂಗೆ ಕಾಲ್ ತಿರ್ಗಾಡಲ್ಲ. ಓ ತಳಗೆ ಬಂದೇವು ಜಲ್ದಿನೇ. ಹಬ್ಬಕ್ಕೆ ಎಷ್ಟು ತನಕ ಟೈಮ್ ಆಗ್ಯದಲ್ಲ? ಹಾಂ ಬಸ್ಸು ಯಾವ ಬಸ್ಸು ನಿಂತಾನೆ ಬಾಲಿ. ಇವಾಗ ನೋಡ್ರಿ ಗಾಯ್ಸ್, ನಮ್ಮ ತಮ್ಮಂದು ಇವತ್ತೇನಂದ್ರೆ 10th ಪೇಪರ್ ಇತ್ತು. ನಮ್ಮ ತಮ್ಮಂದು ಸೈನ್ಸ್ ಪೇಪರ್ ಇತ್ತು. ಆ ಸೈನ್ಸ್ ಪೇಪರ್ ಹೆಂಗೆ ಬರ್ದಾನ ಅಂತ ಕೇಳಂಬರ್ರಿ. ಅವ ಹೆಂಗೆ ಬರ್ದಾನಂತ ನೋಡಂಬರ್ರಿ. ಸಂಖ್ಯೆ ಸೈನ್ಸ್ ಪೇಪರ್ ಹೆಂಗೆ ಬರ್ದಿ? ಹೆಂಗೆ ಬರ್ದಿ ಹೇಳು.
ಭಾಳ ಮುಚ್ಚಲತ್ತ ನೀವು ಕ್ಯಾಮ್ರಾ ಬರಂಗಿಲ್ಲ ಎಲ್ಲೋ ಇಷ್ಟ ಟೈಮ್ ರಾತ್ರಿ 7:30 ಆಗೈತ್ರಿ ಈಗ ರಾತ್ರಿ 7:30 ಚಹಾ ಮಾಡಕತ್ತಾನೀಗ ಚಾ 7:30 ಯಾರು ಚಹಾ ಕುಡಿತಾರ್ರಿ ಪೇಪರ್ ಎಷ್ಟು ಬರ್ದಿ ಹೇಳು ಪೇಪರ್ ಬರ್ದಿಲ್ಲ ಪೇಪರ್ ಸೈನ್ಸ್ ಪೇಪರ್ ಬರ್ದಿಲ್ಲ ಯಾಕೆ ಸ್ಕೂಲ್ ಬಿದ್ದಿತ್ತು ಹೇಳು ಯಾವ ಸ್ಕೂಲ್ ಬಿದ್ದಿತ್ತು ಇಂದು ಕಾಯಕ ಸ್ಕೂಲ್ ಬಿದ್ದಿರ್ತೀರಿ ಅದರಲ್ಲಿ ಬೊಕ್ಕಳು ಚೀಟಿ ನಡೆದಾವ ಅಂತ ಅದ್ರ ಇವನೇ ಚೀಟಿ ಬೈದಲ್ಲ ಯಾರೋ ನೋಡಿ ಚೀಟಿ ಮಾಡಿ ಬರ್ತಾರಂತ ನೀ ಎಷ್ಟು ಪೇಜ್ ಬರ್ದಿ ಪಾಸ್ ಆತ ಈ ಸಲ ಯಾಕ ಈಗ ಚಾ ಮಾಡಿ ಕುಡಿಯತ್ತಾನ್ರಿ ಈಗ ರಾತ್ರಿ 7:30 ಈಗ ಟೈಮ್ ಈಗ ಇನ್ನೊಂದು ಅರ್ಧ ಗಂಟೆ ಆದ್ರೂ ಊಟನೇ ಮಾಡೋ ಟೈಮ್ ಇಲ್ಲ ಈಗ ಚಾ ಕುಡಿತಾರ ನಾಳೆಗೆ ಯಾವ್ದ ಮಾತು ಅವ ಮಾತಾಡಂಗಿಲ್ರಿ ಜಾಸ್ತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ವಿಡಿಯೋ ನಂದು ಹಿಂದಿನ ಇಟ್ಟು ನಾ ಎಲ್ಲಿಗ್ರಿ ಹೋಗ್ತಾರೆ ಯೂಟ್ಯೂಬ್ ವಿಡಿಯೋದೆಲ್ಲ ಅವನೇ ಅಪ್ಲೋಡ್ ಮಾಡ್ತಾನೆ ರೀ ಮತ್ತು ಅದರ ಸಪೋರ್ಟ್ ಮಾಡ್ತಾನೆ ರೀ ಅದರ ವಿಡಿಯೋ ಒಳಗೆ ಬರಲ್ರಿ ಅವ ಅವನಿಗೆ ಬಕ್ಕಳು ಏನೋ ಇದು ಅಂತ್ರಿ ಮುಜುಗರ ಅನ್ನಿಸ್ತದಂತ ವಿಡಿಯೋ ಒಳಗೆ ಬರೋಂಗಿಲ್ಲ ಅವ ಜಾಸ್ತಿ ಅಂದ್ರೆ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡೋದು ವಿಡಿಯೋ ಒಳಗೆ ಎಲ್ಲ ಯಾವ ಥರ ಕಂಟೆಂಟ್ ಮಾಡ್ಬೇಕಂತ ಹೇಳ್ತಾನೆ ಅದು ವಿಡಿಯೋದಾಗ ಬರಲಿ ಹಾಂ ಆಯ್ತು ರೀ ಇವಾಗ ನೋಡಿರಿ ರಾತ್ರಿ 7:30 ಟೈಮ್ ಮಕ್ಕಳು ಕತ್ತಲಾಗ್ಬಿಟ್ಟ ನಮ್ಮ ಕಡೆ ನಿಮ್ಮ ಕಡೆ ಏನಾಗ್ಯದ ಕಮೆಂಟ್ ಮಾಡಿರಿ ಯಾವ ಇವೆಲ್ಲ ಹಾಯ್ ಮಾಡು ಇವ ನೋಡ್ರಿ ನಮ್ದು ಡಿಗ್ರಿ ಫ್ರೆಂಡ್ಸ ಇವನು B.Ed ಮಾಡ್ಯಾನ ನಾನು B.Ed ಮಾಡ್ಯಾನಿ ಅವ ಬೇರೆ ಕಾಲೇಜ್ ಮಾಡ್ಯಾನ ನಂಗೆ ಗೌರ್ಮೆಂಟ್ ಸಿಕ್ಕದ ಅವ ಪ್ರೈವೇಟ್ ಸೀಟ್ ಮಾಡ್ಯಾನ ತೋರ್ಸಲಿ ಅವ ಮೈಕ್ರೋ ಟೀಚಿಂಗ್ ಮಾಡ್ಯಾನ ರೀ ಅವ್ನು ಏನೇನು ಅಸ್ತ್ರಗಳು ತೋರ್ಸಾಕತ್ತ ನಾನು ಏನೂ ಖರೀದಿನೇ ಮಾಡಿಲ್ಲ ಅವೇನ್ಲೇ ಸ್ಕಿಲ್ಸ್ಗಳು ಆಲ್ರೆಡಿ ಸ್ಕಿಲ್ಸ್ ಬರ್ಸ್ಯಾರ ನಿನಗ ಒಬ್ಬೊಬ್ಬ ಬಾಕ್ಳು ಫಾಸ್ಟ್ ನಡೆದು ನಿಮ್ಮ ಗಾಡಿ ಮಚ್ಚ ನನಗೆ ಹಾಕ್ಲಿ PDF ಮಾಡ ಇಲ್ಲ ಹಂಗೆ ಹಾಕು ಪ್ರಿನ್ಸಿಪಲ್ ಸೈ ಮಾಡ್ತಾರೆ ಏನು ಹಾಂ ಓ ಪಾಡಲ್ಲ ಇನ್ನೂ ಒಂದು ಸ್ಕಿಲ್ ಬರ್ತಾ ಇಲ್ಲ ಮಗಿನ ಇವತ್ತು ಮೈಕ್ರೋ ಟೀಚಿಂಗ್ ಸ್ಟಾರ್ಟ್ ಆಗ್ಯದಿನ ವಾ ಎಲ್ಲ ಬರ್ದಿಲ್ಲ ತೀರಾ ಅವು ಒಟ್ಟು ನಮ್ಗೊಂದು ಕುಸಲ ಕೊಟ್ಟು ಇನ್ನೊಂದ್ಸಲ ಬರೀಲಿ ನೀ ಇಲ್ಲ ಮತ್ತೆ ದೋಸ್ತನ ಸಲ ತ್ಯಾಗ ಮಾಡ್ಲಿದ ಒಂದು ಏನು ಸ್ವಂತ ಬುದ್ಧಿ ದೊಡ್ಡದು ಬುದ್ಧಿ ಅದ ನಿನ್ನ ಬಲ್ಲಿ ಒಟ್ಟು ಸ್ವಂತ ಬರ್ದಿ ಇವ ರೀ ಈಗ ಇನ್ನ B.Ed ಮಾಡ್ಯಾನ್ರಿ ಇವ ಸೈಡ್ ಬಿಸ್ನೆಸ್ ನಡೆಸ್ಯಾನ ಈಗ ಅಷ್ಟು ಮಂದಿ ಟ್ಯೂಷನ್ಸ್ ಹೇಳ್ತಾನೆ ಇವ್ರು ಎಲ್ಲರಿಗೆ ಟ್ಯೂಷನ್ಸ್ ಕ್ಲಾಸ್ ಅದ ಇವಂದ್ರಿ ಓಯ್ ಏನ್ಲಿ ಬೊಕ್ಕಳು ದೊಡ್ಡದ ರೂಮಾ ಓ ಏನ್ಲಿ ಎಷ್ಟು ಮಂದಿ 90 ತೆಗಿತಾರೇನು ಒಟ್ಟು ಮಂದಿ 90 ನಾವು 90 ಹಾಂ ತೋರ್ಸಲೇ ಕನ್ನಡಿ ನೋಡಿ ಏನು ಮಾಡ್ತಿ ಇರ್ಲಿ ಮಚ್ಚ ಐಫೋನ್ ತಗೊಂಡು ಯಾವ ಡುಮ್ಕಿ ಹೊಡಿತಿ ನನಗೆ 16 Pro ಅದ ಶ್ರೀಮಂತ ಆಗಿದಲ್ಲ ಎಷ್ಟು ಜಲ್ದಿ B.Ed ಮಾಡಿ ಇನ್ನೂ 4 ತಿಂಗಳಾಯ್ತು ಎಷ್ಟು ದೊಡ್ಡದು ಗೀಫೋನ್ ತೊಗೊಳತ್ತಿ ಹೈಫೈ ಮೇಂಟೈನ್ ಮಾಡತ್ತಿದಿ ಈಗೇನ B.Ed ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು ಹಾಯ್ ಗೈಸ್ ಹಾಯ್ ಮಾಡ್ರಿ ಎಲ್ಲರೂ ಇವ್ರಲ್ಲ ನಮ್ಮ ದೋಸ್ತಂದು ಸ್ಟೂಡೆಂಟ್ಗಳ್ರಿ ಇವ್ರೆಲ್ಲ ಟ್ಯೂಷನ್ ಮಾಡ್ತಾನೆ ಅವ್ನು ಬಲ್ಲಿ ಓದಕ್ಕೆ ಬರಕ್ಕೆ ಬರ್ತಾವಾಗ ಏನ್ಲಿ ದಿನ ಏನು MBBS ಇದು PS ಆಗ್ಬೇಕಲ್ಲತ್ತ ಏನು ರೂಮ್ ತುಂಬ ಬುಕ್ಕನೇ ಕಾಣಕತ್ತಾವ ಏನ್ಲಿ ಎಷ್ಟು ಓದಾಕತ್ತಿದಿ ಓ ಏನ್ಲಿ ಬ್ಯಾರ್ಲಿ ಇರ್ಲಿ ಎಲ್ಲ ತುಂಬಿಟ್ಟಿದ್ದೀವ ನೋಡಪ್ಪ ಮತ್ತು ನಮಗೆಲ್ಲ ಮರ್ಯಾಂಗಿದ್ ಮತ್ತು ದೊಡ್ಡದು ಏನ್ರೆ PS ಆಯ್ತಂದ್ರೆ ಚಾರ್ಟ್ಸ್ ಎಲ್ಲ ಹಚ್ಚಿದಲ್ಲ ಹಾ ಗುಡ್ ಮಾರ್ನಿಂಗ್ ಮಕ್ಕಳೇ ವೆರಿ ಗುಡ್ ಮಾರ್ನಿಂಗ್ ಸರ್ ಏನು ಮಾಡ್ತಾ ಇದ್ದೀರಾ ಓದ್ತಾ ಇದ್ದೀನಿ ನಾನು ದಿನೇಶ್ ಕೇಳ್ಕರ್ ಅಂತ ACT B.Ed ಕಾಲೇಜಲ್ಲಿ ಓದ್ತಾ ಇದ್ದೀನಿ ಪ್ರಶಿಕ್ಷಣ ಅಂತ ಹೇಳಿ
ಸೊ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರ ಒಂದು ಹೊಸ ಚಾಪ್ಟರ್ ಅಧ್ಯಯನ ಮಾಡೋಣ, ರೈಟಾ? ಸೊ ಹೊಸ ಚಾಪ್ಟರ್ ಅಧ್ಯಯನ ಮಾಡೋಕ್ಕಿಂತ ಮೊದಲು ಏನ್ ಮಾಡೋಣ ಅಂತಂದ್ರ ಆ ಹೊಸ ಚಾಪ್ಟರ್ ಸಂಬಂಧಪಟ್ಟ ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಏನ್ ಮಾಡ್ತೀನಿ ಅಂತಂದ್ರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಯಾರಿಗೆ ಪ್ರಶ್ನೆಗಳ ಉತ್ತರ ಬರುತ್ತದೆ ಏನ್ ಮಾಡ್ಬೇಕು ಬರ್ತದ ನೋಡ್ರಿ, ಅವ್ರು ಏನ್ ಮಾಡ್ಬೇಕಂತಂದ್ರ ನಿಮ್ ಕೈಗಳನ್ನ ಮ್ಯಾಗೆತ್ತಿ ಏನ್ ಮಾಡ್ಬೇಕು, ಉತ್ತರಗಳನ್ನ ಹೇಳ್ಬೇಕು. ಯಾರು ಗದ್ದಲನು ಮಾಡಂಗಿಲ್ಲ, ಸೊ ಯಾರು ಅಡ್ವಾನ್ಸ್ ಆನ್ಸರ್ನು ಮಾಡಂಗಿಲ್ಲ ನೋಡಿ, ಏನ್ರಿ? ಸೊ ಇವತ್ತ ಹೊಸ ಅಧ್ಯಯನದ ಕುರಿತು ಒಂದು ಸ್ವಲ್ಪ ಪ್ರಶ್ನೆಗಳು ಕೇಳೋಣ. ಓಕೆ, ಯಾರು ಬರ್ತಾವ್ರು ಅಷ್ಟೇ ಹೇಳ್ಬೇಕು, ನಮ್ಮ ಹತ್ರ ಯಾರಿಗೆ ಹೇಳ್ತೀನೋ ಅವ್ರು ಅಷ್ಟೇ ಕೈ ಮ್ಯಾಗೆತ್ಬೇಕು ನೋಡಿ, ಏನ್ರಿ? ಸೊ ಮೊದಲನೇ ಪ್ರಶ್ನೆ, ನಮ್ಮ ದೇಶ ಯಾವುದು? ನೀವು ಹೇಳಿ. ನಮ್ಮ ದೇಶ ಭಾರತ. ನೀವು ಹೇಳಿ. ನಮ್ಮ ದೇಶ ಭಾರತ. ನಮ್ಮ ದೇಶ ಭಾರತ ಸರಿಯಾದ ಉತ್ತರ. ಉತ್ತರ ಯಾವಾಗಲೂ ಪೂರ್ಣ ವಾಕ್ಯದಲ್ಲೇ ಇರಬೇಕು ನೋಡಿ, ಏನ್ರಿ? ವೆರಿ ಗುಡ್, ಗುಡ್. ನೆಕ್ಸ್ಟ್, ಮತ್ತ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿರುವ ರಾಜಮನೆತನಗಳು ಯಾವ್ಯಾವ್ರಿ? ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿರುವ ರಾಜಮನೆತನಗಳು ಯಾವುವು? ನೀವು ಹೇಳಿ. ಮೌರ್ಯರು, ಕುಶಾಣರು, ವಾರರು, ಗುಪ್ತರು. ಸರಿಯಾದ ಉತ್ತರ. ನೆಕ್ಸ್ಟ್, ಹಾಗಾದ್ರೆ ಉತ್ತರ ಭಾರತದಲ್ಲಿ ಯಾರಿದ್ರ? ದಕ್ಷಿಣ ಭಾರತದಲ್ಲಿ ಯಾರ್ಯಾರು ಆಳ್ವಿಕೆ ಮಾಡ್ತಿದ್ರು? ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ರಾಜಮನೆತನಗಳು ಯಾವುವು? ನೀವು ಹೇಳಿ. ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿರುವ ರಾಜಮನೆತನಗಳು ಯಾವುವು? ಆಳ್ವಿಕೆ ಮಾಡಿರುವ ರಾಜಮನೆತನಗಳು ಯಾವುವು? ರಾಷ್ಟ್ರಕೂಟರು, ಹಾ, ಗಂಗರು, ಹಾ, ಚಾಲುಕ್ಯರು, ಹ್ಮ್, ಶಾತವಾಹನರು. ಹಾ, ಸರಿಯಾದ ಉತ್ತರ. ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ನೋಡ, ನೀವು ಹೇಳಿ. ನೀವೇ. ಹಾ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಯಾರು? ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಸರಿಯಾದ ಉತ್ತರ. ಕೇಳಕೊಡ್ರಿ. ಅದೇ ರೀತಿ ಹಂಗಾದ್ರ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು? ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ನೀವು ಹೇಳಿ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ. ನೀವು ಹೇಳಿ. ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಶ್ರೀಗುಪ್ತ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು? ಶ್ರೀಗುಪ್ತ. ಸರಿಯಾದ ಉತ್ತರ. ಕೊಡು. ನೆಕ್ಸ್ಟ್, ಶಾತವಾಹನ ಮನೆತನದ ಸ್ಥಾಪಕ ಯಾರು? ಶಾತವಾಹನ ಮನೆತನದ ಸ್ಥಾಪಕ ನೀವು ಹೇಳಿ. ಶಾತವಾಹನದ ಸ್ಥಾಪಕ ಶ್ರೀಗುಪ್ತ. ನೀವು ಹೇಳಿ. ಶಾತವಾಹನದ ಸ್ಥಾಪಕ ಸ್ಥಳ. ನೀವು ಹೇಳಿ ಒಂದ್ಸಲ. ಶಾತವಾಹನದ ಸ್ಥಾಪಕ ಶ್ರೀಮುಖ. ಶಾತವಾಹನದ ಸ್ಥಾಪಕ ಸಿಮುಖ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಬನ್ನಿ. ಶಾತವಾಹನದ ಸ್ಥಾಪಕ ಶ್ರೀಗುಪ್ತ. ಸಿಮುಖ. ಇನ್ನೊಂದ್ಸಲ ಹೇಳಿದವರಿಗೆ ಶಾತವಾಹನದ ಸ್ಥಾಪಕ ಶ್ರೀಮುಖ. ಅದೇ ರಿಪೀಟ್ ಮಾಡಿ. ಸಿಮುಖ. ಇನ್ನೊಂದ್ಸಲ ರಿಪೀಟ್ ಮಾಡ. ಏನೇ ರಿಪೀಟ್ ಮಾಡಿ ಇನ್ನೊಂದ್ಸಲ. ಶಾತವಾಹನದ ಸ್ಥಾಪಕ ಶ್ರೀಗುಪ್ತ. ಇನ್ನೊಂದ್ಸಲ ಹೇಳೋರಿಗೆ ಇಲ್ಲ ಕರೆಕ್ಟ್ ಹೇಳೋದಮ್ಮ. ಶಾತವಾಹನದ ಸ್ಥಾಪಕ ಶ್ರೀಮುಖ. ಶಾತವಾಹನದ ಸ್ಥಾಪಕ ಸೇವಕ. ಓಕೆ, ಸರಿಯಾದ ಉತ್ತರ. ಸೊ ನೆಕ್ಸ್ಟ್, ಗಂಗಾ ಸಾಮ್ರಾಜ್ಯದ ಸ್ಥಾಪಕ ಯಾರು? ಗಂಗಾ ಸಾಮ್ರಾಜ್ಯದ ಸ್ಥಾಪಕ ಗಂಗಾ ಸಾಮ್ರಾಜ್ಯದ ಸ್ಥಾಪಕ ದಣಿಗ ಮತ್ತು ಮಾಧವ. ನೀವು ಹೇಳಿ. ಗಂಗರ ಸಾಮ್ರಾಜ್ಯದ ಸ್ಥಾಪಕ ದಡಿಗ ಮತ್ತು ಮಾಧವ. ಸರಿಯಾದ ಉತ್ತರ. ಗಂಗಾ ಸಾಮ್ರಾಜ್ಯದ ಸ್ಥಾಪಕ ದಡಿಗ ಮತ್ತು ಮಾಧವ. ವೆರಿ ಗುಡ್. ನೆಕ್ಸ್ಟ್, ಗುಡ್. ಸೊ ನಮ್ಮ ರಾಜ್ಯ ಯಾವುದು? ಎಲ್ಲರಿಗೂ ಗೊತ್ತದ? ಯಾರು ಎಲ್ಲರೂ ಕೈ ಎತ್ತಬೇಕ್ರಿ ಇದಕ್ಕ. ಯಾಕೆಲ್ಲರೂ ಗೊತ್ತಿಲ್ಲ? ರಾಜ್ಯ ಗೊತ್ತಿ ನಿಮ್ಗ? ಸರ್ ನೀವು ಹೇಳ್ರಿ ಮೇಡಮ್. ನಮ್ಮ ರಾಜ್ಯ. ನಮ್ಮ ರಾಜ್ಯ ಕರ್ನಾಟಕ. ಗುಡ್. ಸರಿಯಾದ ಉತ್ತರ. ಹರಿಹರ ಮತ್ತು ಬುಕ್ಕರಾಯ ಯಾವ ಸಾಮ್ರಾಜ್ಯದ ಮನೆತನವನ್ನು ಸ್ಥಾಪಿಸಿದರು? ನೀವು ಹೇಳಿ ಸರ್. ನೀವು ಯಾವ್ದ್ರಿ? ವಿಜಯನಗರ. ಪೂರ್ಣ ವಾಕ್ಯದಲ್ಲಿ ನಾಲ್ಕಿನ ವಾಕ್ಯ ಯಾವನು ಪೂರ್ಣದಲ್ಲಿ ಇರಬೇಕು ಉತ್ತರ. ಇನ್ನೊಂದ್ಸಲ ನೀವು ರಿಪೀಟ್ ಮಾಡಿ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವೆರಿ ಗುಡ್. ಯಾರು? ಹರಿಹರ ಮತ್ತು ಅಥವಾ ಹಕ್ಕಬುಕ್ಕ ಯಾರಂತಾರ ಅವ್ರು ಯಾವ ಮನೆತನ ಸ್ಥಾಪನೆ ಮಾಡ್ತಾರ? ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಕುರಿತು ನಿಮ್ಗೆ ಏನಾದ್ರೂ ಇನ್ನು ಮಾಹಿತಿ ಇದೆನಾ? ಗೊತ್ತಿಲ್ಲ? ಹಾಗಾದ್ರೆ ಇನ್ನು ಮಕ್ಕಳೇ ನಾವು ವಿಜಯನಗರ ಸಾಮ್ರಾಜ್ಯದ ಕುರಿತು ಅಧ್ಯಯನ ಮಾಡೋಣ.
ಗಾಯ್ಸ್ ಇವತ್ತು ನೋಡಿ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನನಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.